ನೋಡಿ ಸ್ಪರ್ಧಾರ್ಥಿಗಳೇ, 1/6/2026ರಲ್ಲಿ ಕೇಳಲಾದ ಸಾಮಾನ್ಯ ಅಗ್ನಿವೀರ ಪ್ರಶ್ನೆಗಳನ್ನು ಚರ್ಚಿಸುತ್ತಿದ್ದೇವೆ. ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು ಅಂದರೆ ಆಸ್ಟ್ರೇಲಿಯಾ. ಭಾರತೀಯ ನೌಕಾ ದಿನವನ್ನು ಎಂದು ಆಚರಿಸಲಾಗುತ್ತದೆ ಎಂದು ಕೇಳಿದ್ದಾರೆ. ಮೆಮರಿ ಬೇಸ್ಡ್ ಕ್ವಶನ್. ಡಿಸೆಂಬರ್ 4. ಜಗದೀಶ್ ಧನ್ಕರ್ ನಂತರ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳ್ತಾರೆ. CP ರಾಧಾಕೃಷ್ಣನ್. ದೆಹಲಿಯಲ್ಲಿ ಜನವರಿ 26ರಂದು ಪೆರೇಡ್ ಮಾಡುವುದರ ಮೂಲಕ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ. ಗಣರಾಜ್ಯೋತ್ಸವ. ಈ ಕೆಳಗಿನ ಮೂಲಭೂತ ಕರ್ತವ್ಯಗಳಾಗಿದೆ ಅಂತ ಕೇಳ್ಯಾರ. ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಖಿಲಾಫತ್ ಚಳುವಳಿ ಗಾಂಧೀಜಿ ಬೆಂಬಲ ಸೂಚಿಸಲು ಕಾರಣ ಏನು ಅಂತ ಕೇಳ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಭಾರತದಲ್ಲಿ ದೊರೆಯುವ ಅತ್ಯಂತ ಫಲವತ್ತಾದ ಮಣ್ಣು. ಗಂಗಾ ಬಯಲಿನಲ್ಲಿ ಸಿಗುವಂತಹ ಮೆಕ್ಕಲು ಮಣ್ಣಾಗಿದೆ. ನಿನ್ನ ಬರುವಂತಹ ಪ್ರಶ್ನೆ ಮೆಮರಿ ಬೇಸ್ಡ್ ಟೆಸ್ಟನ್ನು ನೋಡ್ತಾ ಇದ್ದೀವಿ. 2025ರಲ್ಲಿ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಜೀವಮಾನ ಸಾಧನೆಗಾಗಿ ಯಾರಿಗೆ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳ್ತಾರೆ. ರಜನಿಕಾಂತ್ ಅವರಿಗೆ. ಭಾರತದೊಂದಿಗೆ ಅತಿ ಉದ್ದ ಗಡಿಯನ್ನು ಹೊಂದಿರುವ ದೇಶ ಯಾವುದು ಅಂತ ಕೇಳ್ತಾರೆ. ಬಾಂಗ್ಲಾದೇಶ. ವೆಲ್ಲೂರು ದಂಗೆ ಯಾವಾಗ ನಡೆಯಿತು ಅಂದರೆ 1806. ಈ ಕೆಳಗಿನ ಎಲ್ಲ ಕ್ವಶನ್ಗಳನ್ನು ಸೂರ್ಯ ಡಿಫೆನ್ಸ್ ಅಕಾಡೆಮಿ ವತಿಯಿಂದ ಅತ್ಯಂತ ಹತ್ತಿರವಾಗಿ ಬರುವಂಥ ಪ್ರಶ್ನೆಗಳನ್ನು ಚರ್ಚಿಸುತ್ತಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋರಿ. ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡೋದರಿಂದ ನಿಮಗೆ ಬರುವ ಪರೀಕ್ಷೆಗಳ ಸಹಾಯವನ್ನು ನಮ್ಮ ಚಾನಲ್ನಲ್ಲಿ ಮಾಡಿಕೊಳ್ಳಲಾಗುವುದು. ಧನ್ಯವಾದಗಳು.